ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನಲ್ಗೆ ಸ್ವಾಗತ. ಪ್ರತಿ ಮನೆಯಲ್ಲಿ ದೇವರನ್ನು ಪೂಜಿಸುತ್ತಾರೆ. ದೇವರ ಮಂತ್ರಗಳನ್ನು ಜಪ ಮಾಡುತ್ತಾ ಹೂವು ಹಣ್ಣು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸುತ್ತಾರೆ. ಆದರೆ ಪೂಜೆಗೆ ಕೆಲವು ನಿಯಮಗಳು ಇರುತ್ತವೆ. ಇಷ್ಟ ಬಂದಂತೆ ದೇವರನ್ನು ಪೂಜಿಸಬಾರದು. ಒಂದು ಪದ್ಧತಿಯ ಪ್ರಕಾರ ಪೂಜಿಸಬೇಕು. ಪೂಜೆ ಮಾಡುವಾಗ ನೀವು ಕೆಲವು ತಪ್ಪುಗಳನ್ನು ಮಾಡುತ್ತೀರಿ. ಅದೇ ಕಾರಣದಿಂದಲೇ ನಿಮಗೆ ಪೂಜೆ ಮಾಡಿದಂಥ ಫಲ ಸಿಗುವುದಿಲ್ಲ ಎಂದು ಪಂಡಿತರು ಹೇಳುತ್ತಾರೆ. ಹಾಗೆಯೇ ಆ ತಪ್ಪುಗಳ ಕಾರಣದಿಂದ ಅನೇಕ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಎಂದು ಕೂಡ ನಿಪುಣರು ಹೇಳುತ್ತಾರೆ. ಹಾಗಾದರೆ ಪೂಜೆ ಮಾಡುವಾಗ ಯಾವ ನಿಯಮಗಳನ್ನು ನಾವು ಅನುಸರಿಸಬೇಕು? ಪೂಜೆ ಯಾವ ರೀತಿ ಮಾಡಿದರೆ ಪುಣ್ಯ ಫಲ ಲಭಿಸುತ್ತದೆ? ಈ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. 1. ನೀರಿನಿಂದ ಹೂಗಳನ್ನು ತೊಳೆದು ಅದನ್ನು ಪೂಜೆಗೆ ಬಳಸಬಾರದು ಎಂದು ಪಂಡಿತರು ಹೇಳುತ್ತಾರೆ. ಪಾರಿಜಾತ ಹೂಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಹೂವು ನೆಲದ ಮೇಲೆ ಬಿತ್ತು ಅಂದರೆ ಅದನ್ನು ಪೂಜೆಗೆ ಬಳಸುವಂತಿಲ್ಲ. 2. ಪೂಜೆಯಲ್ಲಿ ನಾವು ಧೂಪ ಬೆಳಗುತ್ತೀವಿ. ಆ ಧೂಪ ಚೆನ್ನಾಗಿ ಹೊಗೆ ಬರಲಿ ಎಂಬ ಕಾರಣದಿಂದ ಬಾಯಿಂದ ಅದನ್ನು ಊದುತ್ತೀವಿ. ಆದರೆ ಆ ರೀತಿ ಮಾಡದೆ ಧೂಪ ಬೆಳಗಿದ ನಂತರ ಹಾಗೆಯೇ ಪಕ್ಕಕ್ಕಿಡಬೇಕು. ಇನ್ನು ನಿತ್ಯ ದೀಪಾರಾಧನೆಗೆ 3 ಅಗರಬತ್ತಿಗಳನ್ನು ಬೆಳಗಿಸಬೇಕು. 1 ಅಥವಾ 2 ಅಗರಬತ್ತಿಗಳನ್ನು ಉಪಯೋಗಿಸಬಾರದು. 3. ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಕೋಣೆಯೊಳಗೆ ಒಂದಕ್ಕಿಂತಲೂ ಹೆಚ್ಚಾಗಿ ಗಣಪತಿ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು. ಇದರಿಂದ ಶುಭ ಕಾರ್ಯಗಳಿಗೆ ವಿಘ್ನ ಉಂಟಾಗುತ್ತದೆ. 4. ನಿಂತುಕೊಂಡು ಯಾವಾಗಲೂ ಕೂಡ ಪೂಜೆ ಮಾಡಬಾರದು. ಕುಳಿತುಕೊಂಡು ಮಾತ್ರವೇ ಪೂಜೆ ಮಾಡಬೇಕು. ಪೂಜೆ ಮಾಡುವ ಮೊದಲು ಮನೆ ಇಡೀ ಅರಿಶಿನ ನೀರನ್ನು ಚಿಮುಕಿಸಬೇಕು. ಮುತ್ತೈದೆಯರು ಹಣೆಗೆ ಕುಂಕುಮ ಇಟ್ಟುಕೊಂಡು ಕೈಗೆ ಬಳೆ ಧರಿಸಿ ಮಾತ್ರವೇ ಪೂಜೆ ಮಾಡಬೇಕು. 5. ಪ್ರತಿ ಮಂಗಳವಾರ ಒಂದು ನಿಂಬೆಹಣ್ಣನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಅದರ ಮೇಲೆ ಅಕ್ಷತೆ ಕಾಳು ಹಾಕುತ್ತಾ ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ದೇವರಿಗೆ ನಮಸ್ಕರಿಸಿ. ಅದರ ನಂತರ ಆ ಹಣ್ಣನ್ನು ಜ್ಯೂಸ್ ಅಥವಾ ಚಿತ್ರಾನ್ನಕ್ಕೆ ಉಪಯೋಗಿಸಿಕೊಳ್ಳಿ. ಈ ರೀತಿ ಮಾಡಿದರೆ ನಿಮ್ಮ ಕೋರಿಕೆ ಬಹುಬೇಗನೆ ಈಡೇರುತ್ತದೆ. 6. ಪ್ರತಿ ಶುಕ್ರವಾರ ನಿಮ್ಮ ಮನೆಯ ಹೊಸಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟಿಟ್ಟು ಒಂದು ನಿಂಬೆಹಣ್ಣಿನಿಂದ ಮನೆಗೆ ದೃಷ್ಟಿ ತೆಗೆದು ಅದನ್ನು ಕಾಲಿನಿಂದ ತುಳಿದು 2 ಭಾಗ ಮಾಡಿ ಮನೆ ಬಾಗಿಲಿನ 2 ಕಡೆ ಅದನ್ನು ಇಡಿ. ಈ ರೀತಿ ಮಾಡಿದರೆ ಮನೆಗಿರುವ ದೃಷ್ಟಿ ಹೋಗುತ್ತದೆ. ಜೊತೆಗೆ ಲಕ್ಷ್ಮೀದೇವಿ ನಿಮ್ಮ ಹೊಸಲನ್ನು ನೋಡಿ ಸಂತೋಷಿಸಿ ಸಿರಿ ಸಂಪತ್ತು ಅನುಗ್ರಹಿಸುತ್ತಾರೆ. 7. ನೀವು ಯಾವುದೇ ಪೂಜೆ ಮಾಡುವ ಮೊದಲು ವಿನಾಯಕನನ್ನು ಪೂಜಿಸಬೇಕು. ಕೆಲವರು ಶಿವ ವಿನಾಯಕನ ತಂದೆಗಿಂತ ಮೊದಲು ಮಗನನ್ನು ಹೇಗೆ ಪೂಜಿಸುವುದು ಅಂತ ಕೇಳ್ತಾರೆ. ಆದರೆ ಶಿವನ ಪೂಜೆಗೂ ಮುಂಚೆ ಕೂಡ ವಿನಾಯಕನ ಪೂಜೆ ಮಾಡಬೇಕೆಂದು ಸ್ವತಃ ಪರಮೇಶ್ವರನೇ ಹೇಳಿದ್ದಾರೆ. 8. ಪೂಜೆ ಮುಗಿದ ನಂತರ ಕೊನೆಯಲ್ಲಿ ತಪ್ಪದೆ ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿಕೊಳ್ಳಬೇಕು. ಪ್ರದಕ್ಷಿಣೆ ಕೇವಲ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು ಎಂಬುದು ಕೆಲವರ ಅನಿಸಿಕೆ. ಆದರೆ ಅದು ತಪ್ಪು. ನೀವು ಮನೆಯಲ್ಲೂ ಕೂಡ ಪ್ರದಕ್ಷಿಣೆ ಹಾಕಬೇಕು. 9. ಊಟ ತಿಂದ ನಂತರ ಪೂಜೆ ಮಾಡಬಾರದು. ಹಸಿದ ಹೊಟ್ಟೆಯಲ್ಲೇ ಪೂಜೆ ಮಾಡಬೇಕು. ಯಾಕಂದರೆ ನಾವು ತಿಂದ ಆಹಾರ ಪದಾರ್ಥಗಳ ವಾಸನೆ ಬಾಯೊಳಗೆ ಇರುತ್ತದೆ. ಆ ಬಾಯಿಂದ ಮಂತ್ರಗಳನ್ನು ಜಪಿಸಬಾರದು. ಹಾಗಾಗಿ ಶುಭ್ರವಾಗಿ ಬಾಯಿ ತೊಳೆದುಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಅದರ ನಂತರವೇ ಊಟ ತಿನ್ನಬೇಕು. 10. ಹೆಂಗಸರು ಕೂದಲು ಹರಿಬಿಟ್ಟುಕೊಂಡು ಪೂಜೆ ಮಾಡಬಾರದು. ಈ ರೀತಿ ಮಾಡಿದರೆ ಲಕ್ಷ್ಮೀದೇವಿಗೆ ಆಗ್ರಹ ಉಂಟಾಗುತ್ತದೆ. ಕೂದಲು ಮುಡಿ ಹಾಕಿಕೊಂಡು ಮಾತ್ರ ಪೂಜೆ ಮಾಡಬೇಕು. ಹಾಗೆಯೇ ಗಂಡನಿಗೂ ಕೂಡ ಹೊರಗೆ ಹೋಗುವಾಗ ಹೆಂಡತಿ ಕೂದಲು ಬಿಟ್ಟುಕೊಂಡು ಕಾಣಿಸಬಾರದು ಎಂದು ಪಂಡಿತರು ಹೇಳುತ್ತಾರೆ.
ಆ ರೀತಿ ಕಾಣಿಸಿದರೆ ಗಂಡನಿಗೆ ಗಂಡಾಂತರ ಬರುತ್ತದಂತೆ. 11. ಸೋಮವಾರದಂದು ಉಪವಾಸ ಆಚರಿಸಿದರೆ ಎಷ್ಟೋ ಪುಣ್ಯ ಕಲುಗುತ್ತದೆ. ಹಾಗಾಗಿ ಸೋಮವಾರ ಉಪವಾಸ ದೀಕ್ಷೆ ಪಡೆದರೆ ಆ ಪರಮೇಶ್ವರನ ಅನುಗ್ರಹವನ್ನು ಸ್ವಂತ ಮಾಡಿಕೊಳ್ಳಬಹುದು. ಶುಕ್ರವಾರದಂದು ಕನಕದಾರ ಸ್ತೋತ್ರ ಓದಿದರೆ ತುಂಬ ಒಳ್ಳೆಯದು. ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ. 12. ಒಂದು ತಟ್ಟೆಯೊಳಗೆ ನೀರು ತುಂಬಿ ಅದರಲ್ಲಿ ಅರಿಶಿಣ ಬೆರೆಸಿ ಅದರೊಳಗೆ ದೀಪ ಇಟ್ಟು ದೀಪಾರಾಧನೆ ಮಾಡಿದರೆ ನಿಮ್ಮ ಕುಟುಂಬವಿಡೀ ಸುಖ ಸಂತೋಷದಿಂದ ಬದುಕುತ್ತೀರಿ. 13. ಪ್ರತಿ ಶುಕ್ರವಾರ ಸಂಜೆ ನಿಮ್ಮ ಮನೆ ಮುಖದ್ವಾರದ ಮುಂದೆ ತಪ್ಪದೆ ದೀಪ ಬೆಳಗಬೇಕು. ಆಗ ಲಕ್ಷ್ಮೀದೇವಿ ಪ್ರಸನ್ನಳಾಗುತ್ತಾಳೆ. ಲಕ್ಷ್ಮೀದೇವಿಗೆ ನಿಮ್ಮ ಮನೆಗೆ ಸ್ವಾಗತ ಕೋರಿದಂತಾಗುತ್ತದೆ. ಇದರಿಂದ ಲಕ್ಷ್ಮೀದೇವಿ ತಪ್ಪದೆ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತಾಳೆ. ಅದರ ಫಲದಿಂದ ನಿಮ್ಮ ಮನೆಯೊಳಗೆ ಹಣದ ಸಮಸ್ಯೆ ಬರುವುದಿಲ್ಲ. ಮುಖದ್ವಾರದ ಬಳಿ ದೀಪ ಹಚ್ಚಿದರೆ ಆ ಮನೆಯಲ್ಲಿ ದರಿದ್ರ ನಶಿಸುತ್ತದೆ. ಆನಂದ ಚಿರಕಾಲ ಉಳಿಯುತ್ತದೆ. ಅನಾರೋಗ್ಯ ಕಷ್ಟಗಳಿಂದ ಕೂಡ ವಿಮುಕ್ತಿ ದೊರಕುತ್ತದೆ. ಹಾಗಾಗಿ ಪ್ರತಿ ಶುಕ್ರವಾರ ಸಂಜೆ ನಿಮ್ಮ ಮನೆ ಮುಖದ್ವಾರದ ಮುಂದೆ ದೀಪ ಇಡುವುದು ಮರೆಯಬೇಡಿ. ಇದರಿಂದ ನಿಮ್ಮ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ. ಯಾವಾಗಲೂ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ತುಂಬಿರುತ್ತದೆ. 14. ಪ್ರತಿದಿನ ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ ಅನ್ನುವವರು ಶನಿವಾರದಂದು ವೆಂಕಟೇಶ್ವರನನ್ನು ಪೂಜಿಸಿ ಅವರ ಫೋಟೋವನ್ನು ತುಳಸಿ ಮಾಲೆಯಿಂದ ಅಲಂಕರಿಸಿ ಬಾಳೆಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು. ಈ ರೀತಿ ಮಾಡಿದರೆ ವೆಂಕಟೇಶ್ವರನ ಅನುಗ್ರಹ ನಿಮ್ಮ ಮೇಲೆ ಶಾಶ್ವತವಾಗಿರುತ್ತದೆ. 15. ದೇವರ ಪೂಜೆ ಮಾಡುವಾಗ ಹರಿದು ಹೋದ ಬಟ್ಟೆಗಳನ್ನು ಧರಿಸಬಾರದು. ಹರಿದ ಬಟ್ಟೆಗಳು ದರಿದ್ರಕ್ಕೆ ಸಂಕೇತ. ಹಾಗಾಗಿ ಹರಿಯದೆ ಶುಭ್ರವಾಗಿರುವ ಬಟ್ಟೆಗಳನ್ನು ಮಾತ್ರವೇ ಉಟ್ಟುಕೊಳ್ಳಬೇಕು. 16. ಇನ್ನು ತುಂಬಾ ಜನರು ದೇವರನ್ನು ಪೂಜಿಸುವ ಹೂವುಗಳಲ್ಲಿ ತುಳಸಿ ಎಲೆಗಳನ್ನು ಬೆರೆಸುತ್ತಾರೆ. ಆ ರೀತಿ ತುಳಸಿ ಬೆರೆಸುವುದು ಶುಭ ಎಂದು ಭಾವಿಸುತ್ತಾರೆ. ಅದು ನಿಜ. ಆದರೆ ವಿನಾಯಕನಿಗೆ ಮಾತ್ರ ತುಳಸಿ ಎಲೆಗಳನ್ನು ಇಡಬಾರದು. ಹಾಗಾಗಿ ತುಳಸಿ ಎಲೆ ವಿನಾಯಕನಿಗೆ ತಾಕದಂತೆ ನೋಡಿಕೊಳ್ಳಿ. 17. ಸ್ನಾನ ಮಾಡದೆ ತುಳಸಿ ಎಲೆಯನ್ನು ಮುಟ್ಟಬಾರದು. ಸ್ನಾನ ಮಾಡದೆ ತುಳಸಿ ಕಿತ್ತರೆ ಯಾವ ದೇವರು ನಿಮ್ಮನ್ನು ಕ್ಷಮಿಸುವುದಿಲ್ಲ. ಅದೇ ರೀತಿ ಭಾನುವಾರ ತುಳಸಿ ಗಿಡಕ್ಕೆ ನೀರು ಹಾಕಬಾರದು. ಇದು ಮನೆಗೆ ಒಳ್ಳೆಯದಲ್ಲ ಎಂದು ಪಂಡಿತರು ಹೇಳುತ್ತಾರೆ. 18. ಪುರಾಣಗಳ ಪ್ರಕಾರ ಶಿವ ಪಾರ್ವತಿ ಸಂಜೆ ವೇಳೆಯಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತಾರೆ. ಹಾಗಾಗಿ ಶಿವ ಪಾರ್ವತಿಯ ಆಶೀರ್ವಾದ ಪಡೆಯಬೇಕು ಅಂದರೆ ಸಂಜೆ ತಪ್ಪದೆ ಪೂಜೆ ಮಾಡಬೇಕು. ಸಂಜೆ ಮಾಡುವಂಥ ಪೂಜೆಗೆ ತುಂಬಾ ಶಕ್ತಿ ಇರುತ್ತದೆ. 19. ಶಿವನ ಎದುರು ನೇರವಾಗಿ ನಿಂತು ಪ್ರದಕ್ಷಿಣೆ ಹಾಕಬಾರದು. ಶಿವನಿಗೆ ಮಾಡುವ ದೀಪಾರಾಧನೆ ಪರದೇವರಿಗೆ ಸಮಾನ. ಹಾಗಾಗಿ ಆ ದೀಪಾರಾಧನೆಯಲ್ಲಿ ಸಾಂಬ್ರಾಣಿಯಾಗಲಿ ಅಗರಬತ್ತಿಯಾಗಲಿ ಕರ್ಪೂರವಾಗಲಿ ಬೆಳಗಿಸಬಾರದು. ಪೂಜಾ ವೇಳೆಯಲ್ಲಿ ಶಿವ ನಿಮಗಿಂತ ಎತ್ತರವಾಗಿರುವಂತೆ ನೋಡಿಕೊಳ್ಳಿ. ನೀವು ಕುಳಿತುಕೊಂಡು ಪೂಜೆ ಮಾಡಿದರೆ ಒಳ್ಳೆಯದು. 20. ಪೂಜೆ ಮಾಡುವ ಸಮಯದಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರ ಜಪಿಸುತ್ತಾ ಇರಬೇಕು. ಈ 5 ಅಕ್ಷರಗಳ ಮಹಾಮಂತ್ರ ತುಂಬಾನೇ ಶಕ್ತಿಯುತವಾದುದು. ಈ ಮಂತ್ರ ಜಪಿಸುತ್ತಾ ಪೂಜೆ ಮಾಡಿದರೆ ಶಿವನ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. 21. ದೇವರ ಕೋಣೆಯಲ್ಲಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಒಂದು ಗಾಜಿನ ಬಟ್ಟಲಿ ಇಟ್ಟು ಅದರೊಳಗೆ ನೀರು ತುಂಬಿ ಕರ್ಪೂರದ ಬಿಳ್ಳೆ ಹಾಕಬೇಕು. ಅದರ ನಂತರ ಸ್ವಲ್ಪ ಅರಿಶಿಣ ಕುಂಕುಮ ಕೂಡ ಆ ನೀರಿನಲ್ಲಿ ಬೆರೆಸಬೇಕು. ಈ ನೀರನ್ನು ಪ್ರತಿ 2 ದಿನಗಳಿಗೆ 1 ಬಾರಿ ಬದಲಾಯಿಸುತ್ತಾ ಇರಬೇಕು. ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ಕಟಾಕ್ಷ ಲಭಿಸಿ ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಪಚ್ಚ ಕರ್ಪೂರ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಡುವುದರಿಂದ ಧನಪ್ರಾಪ್ತಿ ಕಲುಗುತ್ತದೆ. 22. ಹೆಬ್ಬೆರಳನ್ನು ಬಳಸಿ ದೇವರ ವಿಗ್ರಹಗಳನ್ನು ಉಜ್ಜಬಾರದು. ಇದು ದೇವರಿಗೆ ಆಗ್ರಹ ಉಂಟು ಮಾಡುತ್ತದೆ. 23. ದೇವರನ್ನು ಪಾರಿಜಾತ ಹೂವುಗಳು, ನಂದಿವರ್ಧನ ಹೂವು, ಚಾಮಂತಿ ಹೂವು ಹಾಗೂ ಮಂದಾರ ಹೂವುಗಳಿಂದ ಪೂಜಿಸಿದರೆ ಅವರು ಸಂತೋಷಿಸಿ ಅಷ್ಟೈಶ್ವರ್ಯ ಅನುಗ್ರಹಿಸಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ಪಂಡಿತರು ಹೇಳುತ್ತಾರೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ.
ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.